ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ರಾಯಲ್ ಮೆಕ್ಯಾನಿಕ್ ಸಂಘದ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಂಜೆ ಕುಮಾರ್ ನಾಯಕ್ ಧ್ವಜಾರೋಹಣ ನೆರವೇರಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರಗತಿಪರ ರೈತ ಚಿಕ್ಕಮಳಲಿ ಮಹದೇವ್, ಬಿಟಿಎಂ ಕೊಪ್ಪಳು ಗ್ರಾಮದ ಶ್ರೀ ದೊಡ್ಡಮ್ಮತಾಯಿ ದೇವಾಲಯದ ಅರ್ಚಕ ಅಪ್ಪಾಜಿಗೌಡ, ಸೇನೆಯಲ್ಲಿ 32 ವರ್ಷ ಸಲ್ಲಿಸಿದ ಮಾಜಿ ಯೋಧ ಸುಬ್ರಹ್ಮಣಿ ನಾಯಕ್, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ನಿವೃತ್ತ ಶಿಕ್ಷಕರಾದ ನರಸಿಂಹಮೂರ್ತಿ, ನಾಗಣ್ಣಗೌಡ, ಕೃಷ್ಣ ನಾಯಕ್, ನಾಗರಾಜ್, ಗೋವಿಂದೇಗೌಡ, ವಿರೂಪಾಕ್ಷ, ಆರೋಗ್ಯ ಇಲಾಖೆ ನಿವೃತ್ತಿ ನೌಕರಿ ಸೋಮಾಚಾರಿ, ಸೆಸ್ಕಾಂ ಲೈನ್ ಮ್ಯಾನ್ ಶಿವಶಂಕರ್, ಬಿಸಿಎಂ ಇಲಾಖೆ ನಿವೃತ್ತ ನೌಕರ ರಾಮಸ್ವಾಮಿ, ಸರ್ಕಾರಿ ನಿವೃತ್ತ ನೌಕರರ ತಿಪ್ಪೇಸ್ವಾಮಿ ಹಾಗೂ ಪಾಪಣ್ಣ ನಾಯಕ ಅವರನ್ನ ಸನ್ಮಾನಿಸಲಾಯಿತು. ಪ್ರಗತಿಪರ ರೈತ ಚಿಕ್ಕಮಳಲಿ ಮಹದೇವ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ಮಹಿಳಾ ಘಟಕದ ಅಧ್ಯಕ್ಷೆ ರೇವತಿ ಅವರು ಮಾತನಾಡಿದರು. ಸರ್ವ ಸ್ವತಂತ್ರರಾಗಿ ಬದುಕಬೇಕು ಅಂದ್ರೆ ಅವ್ರ ತ್ಯಾಗ ಮತ್ತು ಅವ್ರ ಧ್ಯೇಯ ಜೊತೆಗೆ ಅವರು ಅಹಿಂಸಾವಾದಿಗಳಾಗಿದ್ರಲ್ಲ, ಹಿಂಸೆಯಿಂದ ಯಾವುದನ್ನು ಸ್ವಾತಂತ್ರ್ಯ ತಗೋಬಾರ್ದು, ಅಹಿಂಸಾ ಮಾರ್ಗದಿಂದಲೇ ತಗೋಬೇಕು ಅನ್ನೋದನ್ನ ಎಲ್ಲ ಜನರು ಒಗ್ಗೂಡಿ ಪರಕೀಯ ಆಳ್ವಿಕೆಯಿಂದ ನಮ್ಮ ವಿಮುಕ್ತರಾಗಿ ಸ್ವತಂತ್ರವಾಗಿ ಬದುಕಬೇಕು ಅಂತ ಬುನಾದಿಯನ್ನು ಹಾಕೊಟ್ಟಂತಹ ಮಹನೀಯರಿಗೆ ಈ ಶುಭ ಸಂದರ್ಭದ ನಮನಗಳು. ಜೊತೆಗೆ ನಾವು ನಮ್ಮಿಂದ ಈ ದೇಶಕ್ಕೆ ಏನಾದರೂ ಕೊಡಬೇಕು ಅಂದರೆ ಸ್ವಾವಲಂಬಿ ಭಾರತವನ್ನಾಗಿ ಮಾಡಬೇಕು, ಸರ್ವ ಸ್ವತಂತ್ರರಾಗಿ ಬದುಕಬೇಕು ಹಾಗೂ ಸ್ವಚ್ಛ ಸಮಾಜವನ್ನ ಕಟ್ಟಬೇಕು. ಜೊತೆಗೆ ಇರಲ್ಲ, ಅವಾಗೇ ಹೇಳಿದ್ರು ಅಹಿಂಸೆ ಬೇಡ ಅಂತ ಮಹಾತ್ಮ ಗಾಂಧಿಯವರು. ಈಗ ಅಹಿಂಸೆ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾನೆ ಇಲ್ಲ. ಸ್ವತಂತ್ರ ಅಂತೂ ಇಲ್ವೇ ಇಲ್ಲ ಬಿಡಿ. ನಡು ರಸ್ತೆಲಿ ರೇಪ್ಗಳು, ಹೆಣ್ಮಕ್ಳಿಗಂತೂ ಸ್ವತಂತ್ರ ಈಗಲೂ ಇಲ್ಲ ಬಿಡಿ. ಚಿಕ್ಕ ಚಿಕ್ಕ ಮಕ್ಕಳುಗಳಿಂದಾನೇ ಹಿಡಿದು ಎಲ್ಲಿದೆ ನಮಗ್ ಸ್ವತಂತ್ರ? ತಂದ್ಕೊಟ್ಟಂತ ಪುಣ್ಯಾತ್ಮ ತಂದ್ಕೊಟ್ಟು ಹೋದ್ರು, ಕಾಪಾಡ್ಕೊಳ್ಳೋಷ್ಟು ಶಕ್ತಿ ಇಲ್ವೋ ಅಥವಾ ಯೋಗ್ಯತೆ ಇಲ್ವೋ ನನಗಂತೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ. ಯಾರು ದೇಶಕ್ಕೋಸ್ಕರ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ? ಇವತ್ತು ರಾಜಕಾರಣಿಗಳು ಕುಟುಂಬ ರಾಜಕಾರಣಿಗಳೇ. ಅವ್ರ ಮನೆ, ಅವ್ರ ಬುಡಕಟ್ಟು ಅವ್ರದಷ್ಟೇ. ರಾಜ್ಯದ ಜನತೆ ಅಲ್ಲ, ಮಧ್ಯಮ ವರ್ಗದ ಜನಗಳು ಬದುಕಬೇಕು ಅಂದ್ರೆ ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ.